ಹಾಯ್ ಹೆಲೋ ನಮಸ್ಕಾರ ಎಲ್ಲರಿಗೂ. ಇವತ್ತು ಒಂದು ವಿಶೇಷ ವಿಡಿಯೋದ ಜೊತೆಗೆ ಬಂದಿದ್ದೇನೆ. ಅದು ಏನಪ್ಪ ಅಂತಂತಂದರೆ, ನಿಮ್ಮ ಪ್ಯಾನ್ ಕಾರ್ಡ್ ಕಳೆದು ಹೋಗಿದ್ದರೆ ಅಥವಾ ನಿಮಗೆ ಮತ್ತೇನಾದರೂ ಮರು ಮುದ್ರಣ ಅಂದರೆ ರೀಪ್ರಿಂಟ್ ಬೇಕಾಗಿದ್ದರೆ ಅದನ್ನು ಹೇಗೆ ಪಡೆಯಬೇಕೆಂದು ತಿಳಿಸಿಕೊಡುತ್ತೇನೆ. ಈಗ ಮೊದಲಿಗೆ ಏನು ಮಾಡಬೇಕಂತಂದರೆ, ನಿಮ್ಮ ಮೊಬೈಲ್ ಸ್ಕ್ರೀನ್ ಅಥವಾ ಲ್ಯಾಪ್ಟಾಪ್ ಸ್ಕ್ರೀನ್ನಲ್ಲಿ ಈ ಥರ ಲಾಗಿನ್ ಮ್ಯಾನೇಜರ್ ಅಂತ ಬರ್ತಿದೆಯಲ್ಲ, ಪ್ಯಾನ್ ಕಾರ್ಡ್ ರೀಪ್ರಿಂಟ್ ಅಂತ ಟೈಪ್ ಮಾಡಬೇಕು ಗೂಗಲ್ನಲ್ಲಿ ಹೋಗಿ. ಮಾಡಿದ ತಕ್ಷಣ ನಿಮಗೆ ಇಲ್ಲಿ ಬರುತ್ತೆ ನೋಡಿ, ರಿಕ್ವೆಸ್ಟ್ ಫಾರ್ ರೀಪ್ರಿಂಟ್ ಪ್ಯಾನ್ ಕಾರ್ಡ್ NSDL. ಇದರಲ್ಲಿ NSDL ಮತ್ತು UTI ಅಂತ ಎರಡು ಕಂಪನಿಗಳಿವೆ. ನಿಮ್ಮದು ಯಾವ ಕಂಪನಿಯಲ್ಲಿ ಪ್ಯಾನ್ ಕಾರ್ಡ್ ಮಾಡಿಸಿಕೊಂಡಿದ್ದೀರಾ ಆ ಕಂಪನಿಯಲ್ಲಿ ಮಾತ್ರ ರೀಪ್ರಿಂಟ್ ಅವೈಲೇಬಲ್ ಆಗುತ್ತೆ. ಹಾಗಾಗಿ ನಿಮ್ಮ ಪ್ಯಾನ್ ಕಾರ್ಡ್ ಬ್ಯಾಕ್ ಸೈಡ್ ಇರುತ್ತೆ ನೋಡಿ, NSDL ಅಥವಾ UTI ಅಂತ, ಅದನ್ನು ನೋಡಿಬಿಟ್ಟು ನೀವು ರೀಪ್ರಿಂಟನ್ನು ತರಿಸಿಕೊಳ್ಳಿ. ಈಗ ಸದ್ಯಕ್ಕೆ ನಾನು NSDLದ ಬಗ್ಗೆ ಹೇಳ್ತಾ ಇದ್ದೀನಿ, ನೋಡಿ ಹೇಗೆ ಮಾಡಬೇಕೆಂದು. ಈಗ ರಿಕ್ವೆಸ್ಟ್ ಫಾರ್ ರೀಪ್ರಿಂಟ್ ಪ್ಯಾನ್ ಕಾರ್ಡ್ ಮೇಲೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ ತಕ್ಷಣ ಈ ಥರ ಡ್ಯಾಶ್ಬೋರ್ಡ್ ಬರುತ್ತೆ ನೋಡಿ. ಇಲ್ಲಿ ಒಂದು ಇಂಪಾರ್ಟೆಂಟ್ ಏನೋ ಮೆಸೇಜ್ ಹೇಳ್ತಾ ಇದೆ. ಇಲ್ಲಿ ಈಸ್ ಪರ್ಸನಲೈಸ್ಡ್ ಯುವರ್ ಎಕ್ಸ್ಪೀರಿಯನ್ಸ್ ಕುಕಿ ಪ್ರೊಟೆಕ್ಟ್ ಅಂತ. ಇದನ್ನು ಏನು ಮಾಡಬೇಕಂತಂತಂದರೆ ನೀವು ಓಕೆ ಅಂತ ಮಾಡಬೇಕು. ಓಕೆ ಮಾಡಿದ ತಕ್ಷಣ ಮತ್ತೆ ಸ್ಕ್ರೀನನ್ನು ಸಣ್ಣದು ಮಾಡೋಣ. ಸ್ಕ್ರೀನನ್ನು ಸಣ್ಣದು ಮಾಡಿದ ತಕ್ಷಣ ಪ್ಯಾನ್ ಕಾರ್ಡ್ ರೀಪ್ರಿಂಟ್ ಪಡಿಬೇಕಪ್ಪ ಅಂತಂತಂದರೆ ಏನೇನು ದಾಖಲೆಗಳು ಬೇಕಂದರೆ, ನಿಮ್ಮ ಹತ್ರ ಓಲ್ಡ್ ಪ್ಯಾನ್ ಕಾರ್ಡ್ ನಂಬರ್ ಇರಬೇಕು ಮತ್ತು ಆಧಾರ್ ಕಾರ್ಡ್ ಇರಲೇಬೇಕು. ಆಧಾರ್ ಕಾರ್ಡನ್ನು ತೆಗೆದುಕೊಳ್ಳಿ ಮತ್ತು ಪ್ಯಾನ್ ಕಾರ್ಡನ್ನು ತೆಗೆದುಕೊಳ್ಳಿ. ಈಗ ಆನಂತರ ಏನು ಮಾಡಬೇಕಪ್ಪ ಅಂತಂತಂದರೆ ನಾನು ಈಗ ಹೇಳ್ತೀನಿ ನೋಡಿ. ಮೊದಲಿಗೆ ನೀವು ಇಲ್ಲಿ ಪ್ಯಾನ್ ನಂಬರ್ ಅಂತ ಇದೆಯಲ್ಲ, ರಿಕ್ವೆಸ್ಟ್ ಫಾರ್ ರೀಪ್ರಿಂಟ್ ಪ್ಯಾನ್ ಕಾರ್ಡ್ ಕೆಳಗಡೆ ಕಾಣ್ತಾ ಇದೆಯಲ್ವ, ಅದರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಏನು ಮಾಡಬೇಕಪ್ಪ ಅಂತಂತಂದರೆ ನಿಮ್ಮ ಪ್ಯಾನ್ ಕಾರ್ಡ್ ನಂಬರ್ ಹಾಕಬೇಕು. ಪ್ಯಾನ್ ಕಾರ್ಡ್ ನಂಬರು ಅಕಸ್ಮಾತಾಗಿ ನಿಮ್ಮ ಬಳಿ ಇಲ್ಲದಿದ್ದರೂ, ಕಳೆದು ಹೋಗಿದ್ದರೆ, ಪ್ಯಾನ್ ಕಾರ್ಡ್ ಇಲ್ಲವೇ ಇಲ್ಲ, ನಿಮಗೆ ಗೊತ್ತಾಗ್ತಿಲ್ಲ ನಿಮ್ಮ ಪ್ಯಾನ್ ಕಾರ್ಡ್ ನಂಬರ್ ಏನು ಅಂತ, ಅದಕ್ಕೆ ನಾವು ಸಹಾಯ ಮಾಡುತ್ತೇವೆ. ನಿಮ್ಮ ಕಳೆದು ಹೋದ ಪ್ಯಾನ್ ನಂಬರನ್ನು ನಾವು ಮತ್ತೆ ಮರು ಮುದ್ರಣ PDF ರೂಪದಲ್ಲಿ ನಿಮ್ಮ ಮೊಬೈಲ್ ಸಂಖ್ಯೆಗೆ ಕಳಿಸುತ್ತೇವೆ. ನೀವು ಮಾಡಬೇಕಾಗಿರುವುದು ಇಷ್ಟೇ, ನಿಮ್ಮ ಆಧಾರ್ ಕಾರ್ಡನ್ನು ನಮ್ಮ ಮೊಬೈಲ್ ಸಂಖ್ಯೆಗೆ ವಾಟ್ಸಪ್ ಮಾಡಿ. ಆನಂತರ ನಿಮಗೆ ವಿದಿನ್ 1 ಡೇದಲ್ಲಿ ನಾವು ನಿಮ್ಮ ಪ್ಯಾನ್ ಕಾರ್ಡನ್ನು ನಿಮ್ಮ ಮೊಬೈಲಿಗೆ ಸೆಂಡ್ ಮಾಡ್ತೀವಿ. ನಮ್ಮ ವಾಟ್ಸಪ್ ಸಂಖ್ಯೆಯನ್ನು ನಾವು ಕೊನೆಯಲ್ಲಿ ಹೇಳ್ತೀವಿ ಅಥವಾ ಈಗ ಮೆನ್ಷನ್ ಮಾಡ್ತೀವಿ ನೋಡಿ. ನಿಮ್ಮ ಆಧಾರ್ ಕಾರ್ಡ್ ಸಂಖ್ಯೆಗೆ ಮೊಬೈಲ್ ನಂಬರ್ ಕಂಪಲ್ಸರಿಯಾಗಿ ರಿಜಿಸ್ಟರ್ ಆಗಿರಬೇಕು. ಪ್ಯಾನ್ ಕಾರ್ಡ್ ರೀಪ್ರಿಂಟ್ಗಾಗಿ ಆಧಾರ್ ಕಾರ್ಡ್ನಲ್ಲಿ ಮೊಬೈಲ್ ನಂಬರ್ ರಿಜಿಸ್ಟರ್ ಆಗಿರಲೇಬೇಕು. ಹಾಗಿದ್ದಲ್ಲಿ ಮಾತ್ರ ನೀವು ರೀಪ್ರಿಂಟನ್ನು ತರಿಸಿಕೊಳ್ಳಬಹುದು. ಈಗ ನಮ್ಮ ವಾಟ್ಸಪ್ ಸಂಖ್ಯೆಯನ್ನು ತಿಳಿಸಿಕೊಡುತ್ತೇನೆ, 8867271119. ಇಲ್ಲಿ ನೀವು ರೀಪ್ರಿಂಟ್ ಕೂಡ ಮಾಡಿಸಿಕೊಡಿ ಅಂದರೆ ಮಾಡಿಸಿಕೊಡುತ್ತೇವೆ, ಅಥವಾ ಕಳೆದು ಹೋದ ಪ್ಯಾನ್ ಕಾರ್ಡನ್ನು ಸಹ ನಾವು ನಿಮಗೆ ಮತ್ತೆ ನಿಮ್ಮ ಮೊಬೈಲ್ ಸಂಖ್ಯೆಗೆ ಕಳಿಸಿಕೊಡುತ್ತೇವೆ. ಈಗ ನೀವು ಪ್ಯಾನ್ ನಂಬರನ್ನು ಹಾಕಿ. ಎಕ್ಸಾಂಪಲ್ಗೆ ಪ್ಯಾನ್ ನಂಬರ್ ಯಾವಾಗಲೂ 10 ಡಿಜಿಟ್ ಮಾತ್ರ ಆಗಿರುತ್ತೆ. ಆನಂತರ ಕೆಳಗಡೆ ಆಧಾರ್ ನಂಬರನ್ನು ಹಾಕಿ. ಅದು ಪ್ಯಾನ್ ನಂಬರ್ ಸರಿ ಇದ್ದರೆ ಮಾತ್ರ ತೆಗೆದುಕೊಳ್ಳುತ್ತೆ, ಇಲ್ಲಿಗೆ ತಗೋದಿಲ್ಲ. ಇಲ್ಲಿ ಆಧಾರ್ ಕಾರ್ಡ್ ನಂಬರನ್ನು ಹಾಕಬೇಕು. ಎಕ್ಸಾಂಪಲ್ಗೆ ಈ ಆಧಾರ್ ಕಾರ್ಡ್ ನಂಬರ್ ಏನಾದರೂ ಹಾಕಿ. ಆನಂತರ ಏನು ಮಾಡಬೇಕಪ್ಪ ಅಂತಂತಂದರೆ, ಇಲ್ಲಿ ಮಂತು ಮತ್ತು ಇಯರ್, ಡೇಟ್ ಬೇಡ, ಮಂತ್ ಮತ್ತು ಇಯರನ್ನು ಮೆನ್ಷನ್ ಮಾಡಬೇಕು. ಸಪೋಸ್ ಏನಾದರೂ ಇಲ್ಲಿ 19 ಅಂತ ಇದೆ ಅಂತ ಇಟ್ಕೊಳ್ಳಿ, 9 ಅಂತ ಮೆನ್ಷನ್ ಮಾಡಿ. ಇಲ್ಲಿದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಮಂತ್ಗಳು ಬರ್ತವೆ. ನಿಮ್ಮದು ಯಾವ್ದು ಮಂತ್ ಇದೆ, ನಿಮ್ಮದು ಏನಾದರೂ ಆಗಸ್ಟ್ ಇದೆಯಾ ಅಥವಾ ಸೆಪ್ಟೆಂಬರ್ ಇದೆಯಾ, ಸೆಪ್ಟೆಂಬರ್ ಕ್ಲಿಕ್ ಮಾಡಿ. ಇಯರ್ ಯಾವುದಿದೆ, ಇಯರು ಎಕ್ಸಾಂಪಲ್ಗೆ 1961 ಅಂತ ಇದೆ, ಕ್ಲಿಕ್ ಮಾಡಿ. ಆ ನಂತರ ಕೆಳಗಡೆ ಹೋಗಬೇಕು. GST ನಂಬರ್ ಏನು ನೀವು ಹಾಕಬೇಕಾಗಿಲ್ಲ. ಇಲ್ಲಿ ಬಾಕ್ಸ್ ಮೇಲೆ ಟಿಕ್ ಮಾಡಬೇಕು ನೋಡಿ. ಈ ಬಾಕ್ಸ್ ಮೇಲೆ ಕಂಪಲ್ಸರಿ ಟಿಕ್ ಮಾಡಬೇಕು. ಅದರಲ್ಲಿ ಏನು ಬರೆದಿದೆ ಅಂದರೆ, ಐ ಅಂಡರ್ಸ್ಟ್ಯಾಂಡ್ ದ್ಯಾಟ್ ಮೈ ಆಧಾರ್ ಡಾಟಾ ಶಾಲ್ ಬಿ ಯೂಸ್ ಪರ್ಪಸ್ ರೀಪ್ರಿಂಟ್ ಪ್ಯಾನ್ ಕಾರ್ಡ್ ಆ್ಯಂಡ್ ಮೈ ಐಡೆಂಟಿಟಿ ಶಾಲ್ ಬಿ ಅಥೆಂಟಿಕೇಟೆಡ್. ನಾವು ಆಧಾರ್ ಕಾರ್ಡನ್ನು ಅಥೆಂಟಿಕ್ ಮಾಡಲಿಕ್ಕೆ ನಮ್ಮ ಸಮ್ಮತಿ ಇದೆ ಅಂತ ನೀವು ಆ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಬೇಕು.
ಬಾಕಿದೆಲ್ಲ ತುಂಬ ಇದೆ, ಅದನ್ನೇನು ಓದೋ ಅವಶ್ಯಕತೆ ಇಲ್ಲ. ಅದಾದ ನಂತರ ನೀವೇನು ಮಾಡಬೇಕಪ್ಪ ಅಂತಂತಂದರೆ ಇಲ್ಲಿ ಕೆಳಗಡೆ ಬಂದು ಐ ಆಮ್ ಅ ನಾಟ್ ಅ ರೋಬೋಟ್ ಮೇಲೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಸಬ್ಮಿಟ್ ಮಾಡಬೇಕು. ಸಬ್ಮಿಟ್ ಮಾಡಿದ ಮೇಲೆ ಏನು ಮಾಡಬೇಕಪ್ಪ ಅಂತಂತಂದರೆ ಇಲ್ಲಿ ನಾವು ಪ್ಯಾನ್ ಕಾರ್ಡ್ ಹಾಕಿಲ್ಲಲ್ಲ, ಪ್ಯಾನ್ ಕಾರ್ಡನ್ನು ಹಾಕಿ ಪ್ಯಾನ್ ಕಾರ್ಡನ್ನು ಸರಿಯಾದ ನಂಬರನ್ನು ಎಂಟರ್ ಮಾಡಲೇಬೇಕು. ಮಾಡಿದ ನಂತರ ಇಲ್ಲಿ ಸಬ್ಮಿಟ್ ಮಾಡಿದ ಮೇಲೆ ಏನು ಬರುತ್ತೆ ಅಂತಂತಂದರೆ ನಿಮ್ಮ ಮೊಬೈಲಿಗೆ ಒಂದು OTP ಬರುತ್ತೆ. ಆ OTPಯನ್ನು ಮೆನ್ಷನ್ ಮಾಡಿದ ತಕ್ಷಣ ನಿಮಗೆ ಫೋನ್ಪೇ ಅಥವಾ UPIನ ಒಂದು ಲಿಂಕು ಸಿಗುತ್ತೆ. ಸಿಕ್ಕಿದ ತಕ್ಷಣ ಬರೀ 50 ರೂಪೀಸಲ್ಲಿ ಏನು ಹೇಳಿದೆ, ಒಂದು ಪ್ಯಾನ್ ಕಾರ್ಡಿಗೆ ಬರೀ 50 ರೂಪೀಸಲ್ಲಿ ನೀವು ನಿಮ್ಮ ಮನೆಯ ಬಾಗಿಲಿಗೆ PVC ಕಾರ್ಡ್ ರೂಪದಲ್ಲಿ ತರಿಸಿಕೊಳ್ಳಬಹುದು. ಇಷ್ಟೇ. ಸೈನ್ ಮಾಡಿಬಿಟ್ಟು ಆಮೇಲೆ OTP ಹಾಕಿಬಿಟ್ಟು ಸಬ್ಮಿಟ್ ಮಾಡಿ UPI ಪೇಮೆಂಟ್ ಮಾಡಿ ವಿತಿನ್ 21 ಡೇಸಲ್ಲಿ ನಿಮ್ಮ ಮನೆಗೆ ಪ್ಯಾನ್ ಕಾರ್ಡ್ ಬರುತ್ತದೆ. ಅಕಸ್ಮಾತಾಗಿ ನಿಮಗೇನಾದರೂ ಗೊತ್ತಾಗಲಿಲ್ಲ, ಹೆಲ್ಪ್ ಬೇಕಾದರೆ ನಮ್ಮ ವಾಟ್ಸಪ್ ಸಂಖ್ಯೆಗೆ ನಿಮ್ಮ ಆಧಾರ್ ಕಾರ್ಡನ್ನು ಕಳಿಸಿಕೊಡಿ. ವಿದಿನ್ 10 ಮಿನಿಟ್ಸಲ್ಲಿ ನಾವು ಪ್ರೊಸೆಸನ್ನು ಮಾಡಿಕೊಡ್ತೇವೆ. ಮತ್ತೊಮ್ಮೆ ಹೇಳ್ತೀನಿ ನೋಡಿ, ನಮ್ಮ ಆಧಾರ್ ನಂಬರನ್ನು ಹಾಕಿ ಮೊಬೈಲ್ ನಂಬರು ರಿಜಿಸ್ಟರ್ ಇರಬೇಕು. ಆನಂತರ ಪ್ಯಾನ್ ಕಾರ್ಡ್ ನಂಬರನ್ನು ಹಾಕಿ ಆನಂತರ ಸಬ್ಮಿಟ್ ಮಾಡಿ ಪೇಮೆಂಟ್ ಮಾಡಿದ ನಂತರವೇ ನಿಮಗೆ ಒಂದು ಎಕ್ನಾಲೇಜ್ಮೆಂಟ್ ಸಿಗುತ್ತದೆ. ಆ ಎಕ್ನಾಲೇಜ್ಮೆಂಟನ್ನು ನೀವು 21 ಡೇಸ್ವರೆಗೆ ಇಟ್ಕೊಳ್ಬೇಕಾಗುತ್ತದೆ. ಏಕಪ್ಪ ಅಂದರೆ ಸ್ಟೇಟಸ್ ನೋಡಲಿಕ್ಕೆ. ಮತ್ತು ನಿಮಗೇನಾದರೂ ನಮ್ಮ ಹೆಲ್ಪ್ ಬೇಕಾದಲ್ಲಿ ವಾಟ್ಸಪ್ ಸಂಖ್ಯೆ 8867273119. ಮತ್ತೊಮ್ಮೆ ಹೇಳ್ತೀನಿ ನೋಡಿ, ವಾಟ್ಸಪ್ ಸಂಖ್ಯೆ 8867273119. ಮತ್ತು ಈ ತರಹ ಹೊಸ ವಿಡಿಯೋಗಳನ್ನು ತೆಗೆದುಕೊಂಡು ಬರ್ತಾ ಇರ್ತೇನೆ. ನೀವು ಮಾಡಬೇಕಾಗಿರುವ ಹೆಲ್ಪ್ ಒಂದೇ, ನಮಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪ್ರೋತ್ಸಾಹಿಸಿ. ಧನ್ಯವಾದಗಳು.